ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ 10ನೇ ವಾರದ ಮೊದಲನೇ ಟಾಸ್ಕ್ ಆರಂಭವಾಗಿದೆ ಅಂತ ಹೇಳ್ಬೋದು. ಒಂದು ಬಾಲನ್ನು ಕಲೆಕ್ಟ್ ಮಾಡುವಂತಹ ಟಾಸ್ಕ್ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಸ್ಕ್. ಈ ಒಂದು ಟಾಸ್ಕ್ ನಲ್ಲಿ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ರು, ಈ ಒಂದು ಟಾಸ್ಕ್ ಅನ್ನ ಯಾರು ಗೆದ್ರು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 14 ಜನ ಸ್ಪರ್ಧಿಗಳಿದ್ದಾರೆ. ಧ್ರುವಂತವರು ಈ ಟಾಸ್ಕ್ ನಿಂದ ಹೊರಗೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂತೆ ನಮ್ಮ ಧನುಷ್ ಗೌಡ ಅವರು ಈ ಒಂದು ಟಾಸ್ಕ್ಗಳ ಒಂದು ಉಸ್ತುವಾರಿಯನ್ನು ವಹಿಸಬೇಕು. ಇನ್ನು ಉಳಿದಿರುವಂತಹ 6 ಜೋಡಿಗಳು ಅಂತ ಹೇಳ್ಬೋದು. 6 ಜೋಡಿಗಳು ಕೂಡ ಪರಸ್ಪರ ಒಂದು ಕಾಲಿಗೆ ಪಟ್ಟಿಯನ್ನು ಕಟ್ಕೊಳ್ಬೇಕು. ಅಂದರೆ ಒಟ್ಟಾರೆಯಾಗಿ ಇಬ್ಬರು ಒಂದು ಜೋಡಿಯಾಗಿ ನಿಂತ್ಕೊಂಡು ಅವರಿಬ್ಬರ ನಡುವಿನ ಕಾಲಿಗೆ ಒಂದು ಪಟ್ಟಿಯನ್ನು, ಅಂದರೆ ಒಂದು ಇಬ್ಬರು ಕೂಡ ಓಡಾಡದಿರೋ ರೀತಿಯಾಗಿ ಪಟ್ಟಿಯನ್ನು ಸುತ್ತಕೊಂಡು ಎಲ್ಲರೂ ಕೂಡ ಅಂದ್ರೆ 6 ಜೋಡಿಗಳು ಕೂಡ ಆ ಒಂದು ಪಟ್ಟಿಯನ್ನು ಸುತ್ತಕೊಳ್ಬೇಕು. ಅಲ್ಲಿಂದ ಅಲ್ಲಿ ಒಂದು ಸಿಸ್ಟಮ್ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಲವಾರು ಬಾಲ್ಗಳನ್ನು ಇಟ್ಟಿದ್ದಾರೆ. ಅಲ್ಲಿ ಬಜರ್ ಆದ ನಂತರ ಒಂದು ಲೈನ್ ಅನ್ನು ಕೂಡ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಲೈನ್ ಇಂದ ಹೋಗಿ ಅತಿ ಹೆಚ್ಚು ಯಾರು ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಬಂದು ಒಂದು ಬೆಲ್ ಅನ್ನು ಕೂಡ ಹೊಡಿಬೇಕು. ಇದು ಟಾಸ್ಕ್ ಅಂತ ಹೇಳ್ಬೋದು. ಒಂದು ಲಿಮಿಟೆಡ್ ಟೈಮ್ ನನ್ನು ಕೂಡ ಕೊಟ್ಟಿರ್ತಾರೆ. ಯಾರು ಆ ಒಂದು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರು ಈ ಒಂದು ಟಾಸ್ಕ್ ಅನ್ನ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ 3 ರೌಂಡ್ಗಳು ಇವೆ ಅಂತ ಹೇಳ್ಬೋದು. ಮೊದಲನೇ ರೌಂಡ್ನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡಿರುವಂತಹ ತಂಡ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಗಿಲ್ಲಿ ಹಾಗೆ ಕಾವ್ಯ ಅಂತ ಹೇಳ್ಬೋದು. ಎರಡನೇ ಸುತ್ತಿನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡಿರುವಂಥ ತಂಡ ನಮ್ಮ ರಕ್ಷಿತಾ ಹಾಗೆ ಮಾಳು ಅಂತ ಹೇಳ್ಬೋದು. ಮೂರನೇ ರೌಂಡ್ನಲ್ಲಿ ಕೂಡ ಅತಿ ಹೆಚ್ಚು ಒಂದು ಬಾಲ್ಗಳನ್ನು ಕಲೆಕ್ಟ್ ಮಾಡಿರುವಂಥ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಜೋಡಿ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಅದು ರಕ್ಷಿತಾ ಮಾಳು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಬಾಲನ್ನು ಕಲೆಕ್ಟ್ ಮಾಡುವಂಥ ಟಾಸ್ಕ್ನಲ್ಲಿ ಗೆದ್ದಿರುವಂಥ ತಂಡ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಈ ಒಂದು ಟಾಸ್ಕ್ನಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ಮಾಳು ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿಯವರ ಒಂದು ಜೋಡಿ ಈ ಒಂದು ಟಾಸ್ಕ್ನ ಗೆದ್ದಿದೆ ಅಂತ ಹೇಳ್ಬೋದು. ಗೆದ್ದಿರುವಂಥ ಒಂದು ಟಾಸ್ಕ್ಗೆ ವಿಶೇಷವಾದ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಬರ್ತಾ ಇದೆ. ಆದರೆ ಇದು ಯಾವುದೇ ರೀತಿಯಾಗಿ ಕನ್ಫರ್ಮ್ ಇಲ್ಲ. ಗೆದ್ದ ತಂಡ ಮುಂದಿನ ಒಂದು ಟಾಸ್ಕ್ಗಳಿಗಾಗಿ ಒಂದು ಜೋಡಿಯನ್ನು ಹೊರಗೆ ಇಡಬೇಕು ಅನ್ನೋಂಥ ಮಾಹಿತಿ ಬಂದಿದೆ. ಆದರೆ ಇದು ಯಾವುದೇ ರೀತಿಯಾಗಿ ಕನ್ಫರ್ಮ್ ಇಲ್ಲ. ಆದರೆ ಬಂದಿರುವಂಥ ಮಾಹಿತಿಯ ಪ್ರಕಾರ ನಮ್ಮ ರಜತ್ ಹಾಗೆ ಚೈತ್ರಾ ಕುಂದಾಪುರ ಅವರನ್ನು ನಮ್ಮ ಮಾಳು ನಿಪುಣಾಳ್ ಹಾಗೆ ರಕ್ಷಿತಾ ಜೋಡಿ ಮುಂದಿನ ಟಾಸ್ಕ್ನಿಂದ ಹೊರಗೆ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ಈ ಒಂದು ಬಾಲನ್ನು ಕಲೆಕ್ಟ್ ಮಾಡುವಂಥ ಟಾಸ್ಕ್ನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅವರ ಒಂದು ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು. ಒಂದು ಸಖತ್ತಾಗಿರುವಂಥ ವಿಚಾರ. ಎರಡನೇದಾಗಿ ಅತಿ ಹೆಚ್ಚು ಲೀಡ್ನಲ್ಲಿರುವಂಥ ತಂಡ ನಮ್ಮ ಗಿಲ್ಲಿ ಹಾಗೆ ಕಾವ್ಯ ಶೈವ ಅಂತ ಹೇಳ್ಬೋದು. ಇವರು ಎರಡನೇದಾಗಿ ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡಿದ ಇರೋದು. ಇವತ್ತಿನ ಒಂದು ಈ ವಾರದ ಒಂದು ಮೊದಲನೇ ಟಾಸ್ಕ್ ಬಾಲನ್ನು ಕಲೆಕ್ಟ್ ಮಾಡುವಂಥ ಟಾಸ್ಕ್. ಈ ಒಂದು ಟಾಸ್ಕ್ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದಾಗಿತ್ತು ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.